ಅಭಿಮನ್ಯು ಆಕ್ಚುಲಿ ಅಭಿಮನ್ಯು ಅಂತ ಹೇಳಿದ್ರೆ ಪ್ರತಿಯೊಂದು ಕಾರ್ಯಾಚರಣೆಯಲ್ಲೂ ಅದೊಂಥರ ಧೈರ್ಯಶಾಲಿ. ಶಕ್ತಿಗಿಂತ ಯುಕ್ತಿಯ ಮೇಲು ಅಂತ ಹೇಳ್ತೀವಲ್ಲ, ಆ ಶಕ್ತಿಗಿಂತ ಯುಕ್ತಿಯ ಮೇಲು ಅಂತ ಹೇಳುವಂಗೆ ಅದು ಕಾರಣನೇ ಎಂಥದೇ ದೊಡ್ಡದಿರಲಿ ಇದಿರಲಿ, ಇದೊಂದು ನುಗ್ಗುವ ಒಂದು ತಾಕತ್ತು ಉಂಟಲ್ಲ, ಆ ತಾಕತ್ತಲ್ಲಿ ಅಭಿಮನ್ಯು ಚಕ್ರವ್ಯೂಹನ ಭೇದಿಸಿದಂಗೆ, ಚಕ್ರವ್ಯೂಹಕ್ಕೆ ನುಗ್ಗಿದಂಗೆ ಇದು ನುಗ್ಗುತ್ತದೆ, ಮೇಲೆ ಬೀಳ್ತದೆ. ಇದರಲ್ಲಿ ಯಾವುದೋ ಒಂದು ಕ್ಯಾಪ್ಚರಿಗೆ ಹೋದಾಗ ನೆನಪಾಗ್ತಾ ಇಲ್ಲ ನನಗೆ. ಕ್ಯಾಪ್ಚರ್ ಹೋದಾಗ ಎರಡು ಆನೆಗಳು ಒಟ್ಟಿಗೆ ಇರೋದು ನಮ್ಗೆ ಗೊತ್ತಾಗಲಿಲ್ಲ. ಒಂದಾನೆ ಅಂತೇಳಿ ಬಿದ್ದುಬಿಟ್ಟು ಎರಡಾನೆ ಬಂದುಬಿಡ್ತು. ಎರಡಾನೆ ಬಂದಾಗ ಎಕ್ದಮ್ ಆನೆ ಬಿದ್ದೇ ಬಿಡ್ತು. ಎರಡು ದೊಡ್ಡ ಆನೆಗಳೇ, ಎರಡು ದೊಡ್ಡ ಆನೆಗಳ ಮೇಲೆ ಬಿದ್ದುಬಿಡ್ತು. ಇದಕ್ಕೆ ಒಂದು ಹೊಡಿತು, ಅದಕ್ಕೊಂದು ಹೊಡಿತು. ಇದರಲ್ಲಿ ಪುನಃ ಮತ್ತೊಂದು ಬಂದಾಗ ಅದಕ್ಕೂ ಎಕ್ದಮ್ ಅದಕ್ಕೂ ಹೊಡಿತು. ಒಂದು ಕಾಲು ಕೀಳ್ತು, ಅದರ ಒಂದಾಗೆ ಇನ್ನೊಂದು ಕಾಲು ಕೀಳ್ತು. ಅಷ್ಟರವರೆಗೆ ನಾನು ಔಷಧಿ ಗೋವಿಂದ ಔಷಧಿ ಹೊಡೆದೆ. ಸೊ ಅದು ಈಗ ಹೇಳುವಾಗ ಆಗ ಇದ್ದದ್ದು ಈಗ ರೈಫಲ್ಗಳಲ್ಲಿ ಈಗ AK-47 ಅಂತ ಈ ಟೆರರಿಸ್ಟ್ಗಳ ಕೈಯಲ್ಲಿ ಪಾಕಿಸ್ತಾನಿ ಇವ್ರ ಕೈಯಿಂದ AK-47 ರೈಫಲ್ ಇತ್ತು, ಇದಿತ್ತು ಅಂತ ಹೇಳ್ತಾ ಇದ್ರು. ಸೊ ಹಂಗೆ ಆಗ ಇದ್ದ ಒಂದು ಹೆಸರು, ಒಂದು AK-47 ಹೆಂಗೆ ಅಂತ ಹೇಳಿದಂಗೆ ಹಂಗೆ ಒಂದು AK-47 10-12 ಜನಕ್ಕೆ ಒಂದೇ ಸತಿ ಡಗದ ಹೊಡಿಬೋದು. ಹಾಗೆ ಈ ಎರಡು ಆನೆಗಳನ್ನು ಒಂದೇ ಬಿದ್ದಿದ್ರಲ್ಲಿ ಎರಡು ಟಸ್ಕಸ್ ಬಿದ್ದಾಗ ಇದು ಅದು ಮುಖ ಕೊಟ್ಟು ಎದುರಿಸಿದ್ದಕ್ಕೆ ಆಗ